ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಈ ಥರದ ವರ್ಕ್ ಹೇಗೆ ಮಾಡೋದು ಅಂತ ನೋಡೋಣ. ಸಿಂಪಲ್ಲಾಗಿ ವರ್ಕ್ ಮಾಡ್ಬೋದು. ಈಗ ನಾನು ಫ್ರಂಟ್ ನೆಕ್ಲೈನ್ನ ಕವರ್ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಈ ಝರಿಯಿಂದ ಔಟ್ಲೈನ್ ಮಾಡಿಬಿಟ್ಟು ನೆಕ್ಸ್ಟ್ ಇದು ಗೋಲ್ಡನ್ ಬೀಡ್ಸಿಂದ ಒಂದು ಲೈನ್ ಹಾಕಿಬಿಟ್ಟು ಮತ್ತೆ ಅಗೇನ್ ಝರಿಯಿಂದ ವರ್ಕ್ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ ನಾನು ಹೇಗೆ ಮಾಡೋದು ಅಂತ. ಇದು ನನ್ನ ಫ್ರೆಂಡಿಂದೆ. ಅವರಿಗೆ ತುಂಬ ವರ್ಕ್ ಬೇಡ, ಡಿಸೆಂಟಾಗಿ ಲೈಟಾಗಿರಲಿ ವರ್ಕ್ ಒಂದಿದ್ದಕ್ಕೆ. ತುಂಬ ಸ್ವಲ್ಪನೇ ವರ್ಕ್ ಇಷ್ಟ ಅವರಿಗೆ. ಸೊ ಸ್ವಲ್ಪನೇ ವರ್ಕ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗಿಂದ ಇಲ್ಲಿಂದ ವರ್ಕ್ ಹಾಕ್ತಾ ಬರ್ತಾಯಿದ್ದೀನಿ. ಸೊ ಈ ಥರ ಬೀಡ್ಸ್ ಇಟ್ಕೊಂಡು, ಶುಗರ್ ಬೀಡ್ಸ್ ಇದು ಗೋಲ್ಡ್ ಕಲರ್ದು, ಈ ಥರ ಬೀಡನ್ನ ಲೋಡ್ ಮಾಡಿಕೊಂಡು ಒಂದೊಂದೇ ಬೀಡನ್ನ ಅಥವಾ 2-3 ಬೀಡನ್ನ ಲಾಕ್ ಮಾಡ್ತಾ ಬರಬೇಕು. ಸಿಂಪಲ್ ಚೈನ್ ಸ್ಟಿಚ್ಚಿಂದ ಇದೇ ಥರ ಫುಲ್ ನಾನು ಫುಲ್ ಲೈನ್ನ ಕವರ್ ಮಾಡ್ತೀನಿ. ಜಸ್ಟ್ ಲೋಡ್ ಮಾಡಬೇಕು. ಹಾಗೆ ಒಂದೊಂದೇ ಸ್ಟಿಚ್ ಮಾಡ್ತಾ ಹೋಗಬೇಕು. ಯಾರಿಗಾದ್ರೂ ಸಿಂಪಲ್ ಜ್ಯುವೆಲರ್ಸ್ ಹೇಗೆ ಮಾಡೋದು ಅಂತ ಇಂಟ್ರೆಸ್ಟ್ ಇತ್ತು ಅಂತಾದರೆ ನಂಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ನಾನು ಸಿಂಪಲ್ ಜ್ಯುವೆಲರ್ಸ್ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದೊಂದೇ ಬೀಡನ್ನ ಫುಲ್ ಲೈನ್ ಕವರ್ ಮಾಡಬೇಕು. ಒಂದು ಬೀಡು, ಒಂದು ಸಿಂಪಲ್ ಲಾಕ್ ಚೈನ್, ಕಂಟಿನ್ಯೂಸ್ ಚೈನ್ ಸ್ಟಿಚ್. ಹೀಗೆ ಫುಲ್ ಲೈನ್ನ ಕವರ್ ಮಾಡ್ತಾ ಇದ್ದೀನಿ. ನಾನು ಇದೊಂದು ಲೈನು ಗೋಲ್ಡ್ ಕಲರ್ ಶುಗರ್ ಬೀಡ್ಸಿಂದ ಹಾಕಿದ್ದೀನಿ. ನೆಕ್ಸ್ಟ್ ಇದೇ ಥರ ನಾನು ಚೈನ್ ಸ್ಟಿಚ್ನೇ ಸಿಂಪಲ್ ಗೋಲ್ಡ್ ಕಲರ್ ಚೈನ್ ಸ್ಟಿಚ್ನ ಅದ್ರ ಪಕ್ಕ ಹಾಕ್ತಾ ಹೋಗ್ತಾಯಿದ್ದೀನಿ. ಒಂದು ಲೈನ್ ಈ ಸೈಡ್ ಮತ್ತು ಆ ಸೈಡ್ 2 ಸೈಡನ್ನು ಈ ಥರ ಚೈನ್ ಸ್ಟಿಚ್ನ ಹಾಕ್ತಾ ಹೋಗಬೇಕು. ತುಂಬ ಸಿಂಪಲ್ ಎಲಿಗೆಂಟಾಗಿ ಬೇಕು ಅಂದರೆ ಈ ಥರನೂ ಮಾಡ್ಕೋಬೋದು. ತುಂಬ ಬೇಗನೂ ಆಗೋಗ್ಬಿಡುತ್ತೆ. ಈ ಥರ ಸ್ಮಾಲ್ ಚೈನ್ ಬಿಡ್ಸ್ನ ಹಾಕ್ತಾ ಹೋಗಬೇಕು. ನಾನೇನು ಈ ಸೈಡ್ ಹಾಕ್ತಿದ್ದೀನೋ ಆ ಸೈಡ್ ಕೂಡ ಸೇಮ್ ಇದೇ ಥರ ಒಂದು ಚೈನ್ ಲೈನ್ ಬರುತ್ತೆ. ಚೈನ್ ಸ್ಟಿಚ್ನ ಯಾರಾದರೂ ಕಲಿಬೇಕಂದ್ರೆ ನಾನು ಯೂಟ್ಯೂಬಲ್ಲಿ
ನಂದು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಇದೆ, ನೋಡಿ ಕಲಿಬೋದು. ಸಿಂಪಲ್ ಬಾರ್ಡರ್ ಸ್ಯಾರೀಸಿಗೆಲ್ಲ ಇದು ಸೂಟ್ ಆಗುತ್ತೆ. ಸೊ ಫುಲ್ ಪ್ಲೇನ್ ಬ್ಲೌಸ್ ಹಾಕೊಳ್ಳೋಕ್ಕಿಂತ ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿ ಹಾಕೋಬೋದು. ಸೊ ಇದೇ ಥರ ನಾನಿಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇಲ್ಲಿಂದ ಕೂಡ ನಾನು ಸೇಮ್ ವರ್ಕ್ ಹಾಕ್ತಾ ಹೋಗ್ತಾ ಇದ್ದೀನಿ. ನಾನು ಇದ್ರ ಪಕ್ಕ ಫ್ರೆಂಚ್ ನಾಟ್ ವರ್ಕ್ ಹಾಕಬೇಕು. ಸೊ ಅದಕ್ಕೆ ನಾನು ಇಲ್ಲಿಂದ ಹಾಫ್ ಸೆಂಟಿಮೀಟರ್ ನನಗೆ ಲೆಂತ್ ಅಷ್ಟು ಬೇಕು, ಮೋರ್ ದೆನ್ ಹಾಫ್ ಬೇಕಾಗುತ್ತೆ. ಸೊ ಇಲ್ಲಿಂದ ಹಿಡಿದ್ರೆ ನನಗೆ ಕರೆಕ್ಟ್ ಹಾಫಿಗೆ ಸರಿ ಹೋಗುತ್ತೆ. ನಾನು ಸೆಂಟಿಮೀಟರ್ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ, ಇಂಚಸ್ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. ಸೊ ಹಾಫ್ ಇಂಚನ್ನ ನಾನು ಈ ಭಾಗದಲ್ಲಿ ಇಟ್ಬಿಟ್ಟು ಇಲ್ಲಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ನನಗೆ ಕರೆಕ್ಟಾಗಿ ಅದೊಂದು ಲೆಂತ್ ಸಿಗುತ್ತೆ. ಗೈಡ್ಲೈನ್ಸ್ ಥರ ಇದನ್ನು ಯೂಸ್ ಮಾಡ್ಕೋಬೋದು ಈ ಲೈನ್ಸ್ನ. ಸೊ ಈ ಲೈನ್ನ ಲಾಸ್ಟಿಗೆ ನಾವು ಒಂದೊಂದೇ ಜಾಯಿನ್ ಮಾಡ್ತಾ ಹೋಗಬೇಕು. ಹೀಗೆ ಜಾಯಿನ್ ಮಾಡ್ತಾ ಇಲ್ಲಿಂದ ಕೂಡ ಈ ಥರ ಜಾಯಿನ್ ಮಾಡಬೇಕು. ಕರ್ವಿಂಗಲ್ಲಿ ಫ್ರೀ ಹ್ಯಾಂಡಲ್ಲೇ ತೊಗೋಬೋದು, ತೊಂದರೆ ಇಲ್ಲ. ಸೊ ನಾನು ಇದನ್ನು ಗೈಡ್ಲೈನ್ ಥರ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಮಧ್ಯ ಒಂದು ಕಲರಿಂದ ಆಲ್ಟರ್ನೇಟ್ ಕಲರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಇಲ್ಲಿ ಬಾರ್ಡ್ರಲ್ಲಿ ನೆವಿ ಬ್ಲೂ ಇದೆ, ಹಾಗೆ ಗೋಲ್ಡ್ ಇದೆ, ಇದು ಲೈಟ್ ಕಲರ್ ಬ್ಲೂ ಇದೆ. ಸೊ ಇದನ್ನು ಹೇಗೆ ಮಾಡಬೇಕು ಅಂದರೆ ನಾನು ಈ ಥರ 2 ಕಲರ್ ತೊಗೊಂಡಿದ್ದೀನಿ ಅಕಾರ್ಡಿಂಗ್ ಟು ಬಾರ್ಡರ್. ಈ ಬಾರ್ಡರಿಗೆ ಈ ಕಲರ್ ತೊಗೊಂಡಿದ್ದೀನಿ, ಇದರಲ್ಲಿ ಗೋಲ್ಡ್ ತೊಗೊಂಡಿದ್ದೀನಿ. ಬೇರೆ ಕಾಂಟ್ರಾಸ್ಟ್ ಕಲರ್ ಇಲ್ಲ ಇದು ಸ್ಯಾರಿಯಲ್ಲಿ. ಸೊ ಬ್ಲೌಸಲ್ಲಿ ನಾನು ಇದನ್ನು 4 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. 4 × 4 8 ಆಯಿತು. ಸೊ 8 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ನೋಡಿ. 4 8 ಸ್ಟ್ಯಾಂಡ್ಸ್ ಆಯಿತು. ಸೇಮ್ ನಾನು ಇದೇ ಥರ ಇದು ಕೂಡ 8 ಸ್ಟ್ಯಾಂಡ್ಸೇ ತೊಗೊಂಡಿದ್ದೀನಿ. ಆಲ್ಟರ್ನೇಟಿವ್ ಕಲರ್ಸ್ ಬರಬೇಕಾಗಿದ್ದರಿಂದ ನಾನು ಇಲ್ಲಿ ಹೆಚ್ಚು ಕಡಿಮೆ 1/4 ನಾನು ಮಾರ್ಕ್ ಆಗ್ತಾ ಹೋಗ್ತಾ ಇದ್ದೀನಿ. ಸೊ ನಂದು 1 ರಿಂದ 1ಕ್ಕೆ ಅಲ್ಲಿಗೆ ಅಷ್ಟೇ ಬರಬೇಕು ಅಂತ. ಇಲ್ಲಿಂದ ಇಲ್ಲಿಗೆ ಇಷ್ಟಿಷ್ಟು ಮಾರ್ಕ್ ಹಾಕ್ತಾ ಹೋಗ್ತಾ ಇದ್ದೀನಿ. ಫುಲ್ ಎಲ್ಲ ಸೇಮ್ ಲೆಂತಲ್ಲಿ ತೊಗೋಬೇಕು ನೋಡಿ. ನಾನು ಫಸ್ಟ್ ಯೆಲ್ಲೋ ಕಲರ್ ತೊಗೊಳ್ತಾ ಇದ್ದೀನಿ. ಸೊ ಅದನ್ನು ಫಸ್ಟಿಗೆ ಇಲ್ಲಿ ಪಿಡ್ಲಲ್ಲಿ ಇನ್ಸರ್ಟ್ ಮಾಡಿ, ನಾಟ್ ವರ್ಕು. ಸೊ ಲಾಂಗ್ ಫ್ರೆಂಚ್ ನಾಟು. ಸೊ ಈ ದಾರನ ಹೀಗೆ ಇಟ್ಕೊಂಡ್ಬಿಟ್ಟು ನೋಡಿ, ಇದು ಥ್ರೆಡ್ ಮೇಲೆ ಈ ಥರ 2 ಟೈಮ್ ಟ್ವಿಸ್ಟ್ ಮಾಡಿ ಪಕ್ಕದಲ್ಲೇ ಇನ್ಸರ್ಟ್ ಮಾಡಬೇಕು ನೀಡಲ್ನ. ಸೊ ಅದೇ ಥರ ಈ ಸೈಡ್ ಕೂಡ ಸೇಮ್ ಹಾಗೆ ಮಾಡಬೇಕು.
ಈ ಥರ ಇನ್ಸರ್ಟ್ ಮಾಡಬೇಕು. ಮತ್ತು ಸ್ವಲ್ಪ ಇನ್ನೊಂದು ಇದೇ ಥರ ಎಲ್ಲೋ ಆಗೋ ತನಕ ಜಾಗ ಬಿಟ್ಬಿಟ್ಟು ಮತ್ತೆ ಇಲ್ಲಿ ಸೇಮ್ ಇದೇ ಥರ ಟ್ವಿಸ್ಟ್ ಮಾಡಿ ಇಲ್ಲಿ ನಾವು ಗೈಡ್ಲೈನ್ ಹಾಕ್ಕೊಂಡಿರ್ತೀವಲ್ವ ಅಲ್ಲಿ ಇನ್ಸರ್ಟ್ ಮಾಡಬೇಕು. ಸೇಮ್ ಆಚೆ ಈಚೆ ಕೂಡ ವಿ ಶೇಪಲ್ಲಿ ನಾವು ಚಿಕ್ಕ ಚಿಕ್ಕದು ಲವಂಗ ಸ್ಟಿಚ್ನೇ ಹಾಕಬೇಕು. ಸೊ 1 2 ಸ್ವಲ್ಪ ಕೆಳಗಡೆ ಹಾಕಬೇಕು. ಇಲ್ಲೇನು ಮೇಲಿರುತ್ತಲ್ಲ ಅದಕ್ಕಿಂತ ಒಂಚೂರು ಕೆಳಗಡೆ ಹಾಕಬೇಕು. ಇದು ಕೂಡ ಹಾಗೆ ತಗೊಂಡು ಇಲ್ಲಿ ಹಾಕಬೇಕು. ಸೇಮ್ ಆಲ್ಟರ್ನೇಟಿವ್ ಥರ ಒಂದು ಸತಿ ಎಲ್ಲೋ ಒಂದು ಸತಿ ಬ್ಲೂ ಒಂದು ಸತಿ ಎಲ್ಲೋ ಇವೆರಡು ಬ್ಲೂ ಕಲರ್ ಆದಮೇಲೆ ಮಿಡ್ಲಲ್ಲಿ ಕರೆಕ್ಟಾಗಿ ಬಾರ್ಡ್ರ್ ತೊಗೊಂಡ್ರೆ ನೀಟ್ ಫಿನಿಶಿಂಗ್ ಇರುತ್ತೆ. ಸೊ ಈ ಥ್ರೆಡ್ನ ಈ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ನೀಡಲ್ನ ರೈಟ್ ಹ್ಯಾಂಡಲ್ಲಿ ಹಿಂದೆ ಇಟ್ಕೊಂಡು ದಾರದ ಮೇಲಿಂದ ಈ ಥರ ಟ್ವಿಸ್ಟ್ ಮಾಡಬೇಕು 2 ಟೈಮ್ಸ್ ಮಾಡಿಬಿಟ್ಟು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ ಮಾಡಿ ಈ ಥರ ದಾರಾನ ಈ ಕೈ ಬಿಡ್ದೇನೆ ಇಲ್ಲಿ ಎಳಿಬೇಕು ಈ ಥರ ಇಲ್ಲಿವರೆಗೂ. ಸೊ ಅದೇ ಥರ ಈ ಹೈಟಿಂದ ಸ್ವಲ್ಪ ಚಿಕ್ಕ ಹೈಟ್ ಮಾಡಿಕೊಂಡು 2 ಫ್ರೆಂಚ್ ನೋಟ್ ಹಾಕಬೇಕು, ಲಾಂಗ್ ಫ್ರೆಂಚ್ ನೋಟು. ಸೊ ಈ ಥರ ಎಳ್ಕೊಂಬಿಟ್ಟು ಇದನ್ನ ಈ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು ಜಸ್ಟ್ 2 ಟ್ವಿಸ್ಟ್ ಇನ್ಸರ್ಟ್ ಅಷ್ಟೇ. ಈ ಬ್ಲೂ ಏನಿರುತ್ತೋ ಅದೇ ಗೈಡ್ಲೈನ್ ತೊಗೊಂಡ್ಬಿಟ್ಟು ಈ ಕಡೆ ನಾವು ಹಾಕ್ಬೋದು. ನೋಡಿ ಈ ಏನಿದೆ ಅಲ್ಲ ಈ ಬ್ಲೂ ಪಕ್ಕನೇ ನಾನು ಗೈಡ್ಲೈನ್ ತೊಗೊಂಡು ಇಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ಫುಲ್ ದಾರ ಹೋಗೋವರೆಗೂ ಕೈಯಿಂದ ಬಿಡಬಾರ್ದು, ಇಲ್ಲ ನಾಟ್ ಆಗುತ್ತೆ, ಇಲ್ಲಾಂದರೆ ಅದು ನಾಟ್ ಕ್ಲೀನಾಗಿ ಬರೋದಿಲ್ಲ, ಫಿನಿಶಿಂಗ್ ನಾಟ್ ಬರೋಲ್ಲ. ನೋಡಿ ಈ ಥರ ಇವೆರಡು ಮಿಡ್ಲಲ್ಲಿ ಮತ್ತೊಂದು ಗೋಲ್ಡ್ ಕಲರ್ ಹಾಕ್ತಾಯಿದ್ದೀನಿ. ಸೊ ಇದು ಈ ಥರ ಬರುತ್ತೆ. ಈ ವರ್ಕ್ನ ಸ್ವಲ್ಪ ನಿಧಾನಕ್ಕೆ ಹಾಕಬೇಕು. ಇದು ಪ್ರತಿಯೊಂದು ನಾಟ್ ಕೂಡ ಕ್ಲೀನಾಗಿ ಬರಬೇಕು. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಿಧಾನಕ್ಕೆ ಮಾಡ್ಬೋದು. ಇದು ಮಾಮೂಲು ಚೈನ್ ಸ್ಟಿಚ್ ಥರ ಅಲ್ಲ, ಫ್ರೆಂಚ್ ನಾಟ್ ಆಗಿರೋದ್ರಿಂದ ಒಂದೊಂದೂ ನಾನು ನಾಟ್ನ ಹಾಕ್ತಾ ಹೋಗಬೇಕು. ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ಸು, ಬಟ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ಆದ್ರೂ ಟೈಮ್ ತುಂಬ ಕನ್ಸ್ಯೂಮ್ ಆಗುತ್ತೆ. ಸೊ ನಿಧಾನಕ್ಕೆ 1 by 1 ನೀಟಾಗಿ ನಾಟ್ ಹಾಕಬೇಕು. ಒಂದು ನಾಟ್ ಸರಿ ಬಂದಿಲ್ಲ ಅಂದ್ರೂ ಡಿಸೈನ್ ಕೊಲಾಪ್ಸ್ ಆಗಿಬಿಡುತ್ತೆ. ಸೊ ನೀಟಾಗಿ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ಪೇ ಹಾಕ್ತಾ ನೀಟಾಗಿ ಹಾಕ್ತಾ ಹೋಗಿ. ನೀವು ಯಾವ ಕಲರ್ ಫಸ್ಟ್ ಒಂದು ಇಡ್ತಿರ್ತೀರೋ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಅದು ಥ್ರೆಡ್ ಖಾಲಿ ಆದಮೇಲೆ ಆಪೋಸಿಟ್ ಕಲರ್ಸು ಫಿಲ್ ಮಾಡ್ತಾ ಹೋಗಿ. ನೋಡೋಕ್ಕೆ ಸಿಂಪಲ್ಲು, ಬಟ್ ಚೆನ್ನಾಗಿ ಕಾಣುತ್ತೆ. ಫಸ್ಟ್ ಯಾವ ಕಲರ್ ತೊಗೊಂಡಿರ್ತೀರೋ ಅದೇ ಕಲರ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ. ಒಂದೊಂದೇ ಕಲರ್ ಹಾಕಬೇಕು ಅಂದರೆ ತುಂಬ ಟೈಮ್ ಕನ್ಸ್ಯೂಮಿಂಗು. ಸೊ ಯಾವ ಕಲರ್ ಒಂದು ಇಡ್ತಿರ್ತೀರಲ್ವ ಅದನ್ನೇ ಫುಲ್ ಕಂಟಿನ್ಯೂ ಮಾಡಿ. ಮಿಡ್ಲಲ್ಲಿ ಗ್ಯಾಪ್ ಬಿಡಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಗ್ಯಾಪ್ ಬಿಟ್ಟರೆ ನಾವು ಕರೆಕ್ಟಾಗಿ ಇನ್ಸರ್ಟ್ ಮಾಡ್ತಾ ಹೋಗ್ಬೋದು. ಇಲ್ಲಾಂದರೆ ನಾವು ಕರೆಕ್ಟಾಗಿ ಲೈನು ಲೆಂತು ಹಾಕೊಳ್ದೇ ಇದ್ದರೆ ನೋಡಿ, ನಾನು ಒಂದು ಇದು ಎಲ್ಲೋಗೆ ಮತ್ತು ನೆಕ್ಸ್ಟ್ ಈ ಲೈನಿಗೆ ಬರೋದು, ನೆಕ್ಸ್ಟ್ ಎಲ್ಲೋ ನೆಕ್ಸ್ಟ್ ಎಲ್ಲೋ ನೆಕ್ಸ್ಟ್ ಎಲ್ಲೋ, ಮಿಡ್ಲಲ್ಲಿ ಏನು ಗ್ಯಾಪ್ ಇರುತ್ತಲ್ಲ ಆ ಇನ್ ಬಿಟ್ವೀನಲ್ಲಿ ಹಾಕೋ ಲೈನು ಬ್ಲೂ ಕಲರ್ ಆಗಿರಬೇಕು. ಇದು ಕ್ಯಾಲ್ಕುಲೇಷನ್ ಒಂದು ಸರಿಯಾಗಿ ಗೊತ್ತಾಗ್ಬಿಟ್ರೆ ನಮ್ಮದು ವರ್ಕು ಬೇಗ ಬೇಗ ಆಗ್ತಾ ಹೋಗುತ್ತೆ.
ಚೆಲ್ಲ ಸ್ಟಿಚ್ಚು ಮತ್ತು ಚೈನ್ ಸ್ಟಿಚ್ಚು ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಚೈನ್ ಸ್ಟಿಚ್ಚೆಲ್ಲ ಸ್ವಲ್ಪ ಬೇಗ ಆಗುತ್ತೆ, ಬಟ್ ಇವು ಚೆಲ್ಲ ಸ್ಟಿಚ್ಚು, ಫ್ರೆಂಚ್ ನಾಟ್ ವರ್ಕು, ರಿಂಗ್ ನಾಟ್ ವರ್ಕು ಮತ್ತು ಲಾಂಗ್ ಫ್ರೆಂಚ್ ನಾಟ್ ಇವೆಲ್ಲ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು. ಯಾಕಂದರೆ ಪ್ರತಿಯೊಂದೂ ನಾವು ನಾಟ್ ಹಾಕಲೇಬೇಕು. ಸೊ ನೀಟಾಗಿ ಬರಬೇಕು ಅಂದರೆ ಸ್ವಲ್ಪ ಟೈಮ್ ಕೊಡಬೇಕು. ಕೊಟ್ಟು ನಿಧಾನಕ್ಕೆ ಹಾಕ್ತಾ ಹೋದರೆ ಫೈನಲಿ ನಮ್ಮ ವರ್ಕ್ ತುಂಬ ಕಂಪ್ಲೀಟು ನೀಟಾಗುತ್ತೆ. ಇದ್ರದ್ದು ನಾನೊಂದು ವಿಡಿಯೋ ಮಾಡಿಟ್ಟಿದ್ದೀನಿ, ನೋಡಿ ಹೇಗೆ ಹಾಕಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದೀನಿ. ನಿಮಗೇನಾದರೂ ಟೈಮ್ ಇದ್ದರೆ ಈ ವರ್ಕ್ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂದರೆ ಅಲ್ಲಿ ಹೋಗಿ ಕಲಿಬೋದು. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಸಬ್ಸ್ಕ್ರೈಬ್. ಯಾರೆಲ್ಲ ಇದು ಇಷ್ಟ ಆಗುತ್ತೋ ಅವ್ರಿಗೆ ಶೇರ್ ಮಾಡಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ. ಇದು ಯೆಲ್ಲೋ ಕಲರ್ದು ಕಂಪ್ಲೀಟ್ ಆಗ್ತಾ ಬಂತು. ಇನ್ನು 1 or 2 more ಲೆಫ್ಟ್ ಅಷ್ಟೇ. ನೋಡಿ, ಇದು ನಮ್ಮದು ಯೆಲ್ಲೋ ಕಲರಲ್ಲಿ ಲಾಸ್ಟ್ ಒನ್ನು. ಕಂಪ್ಲೀಟ್ ಆಯಿತು. ಇನ್ನೇನಂದರೆ ಗ್ರೀನ್ ಕಲರ್ ಅಷ್ಟೇ ಇದೆ, ಅದು ಮಾಡಬೇಕು. ಸಾರಿ, ಬ್ಲೂ ಕಲರ್ ಉಳಿದಿದೆ. ನೆಕ್ಸ್ಟು ಇಲ್ಲೇನು ಉಳಿದಿತ್ತಲ್ವ, ಇಲ್ಲಿ ಫಿಲ್ ಮಾಡಬೇಕು ಬ್ಲೂ ಕಲರ್ದು. ಸೇಮು ಆ ಕಡೆ ಈ ಕಡೆ ಅದು ಹೈಟ್ಗಿಂತ ಸ್ವಲ್ಪ ಕಡಿಮೆ ಹಾಕಿದ್ರೆ ಅದು ಅದೇ ಥರ ಬರ್ತಾ ಹೋಗುತ್ತೆ. ನಾನು ಇಷ್ಟೊತ್ತನ ಸ್ವಲ್ಪ ಸ್ಲೋ ತೋರಿಸ್ದೆ, ಈಗ ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಎಲ್ಲರಿಗೂ ಗೊತ್ತಾಯಿತು ಅಂದ್ಕೊಳ್ತೀನಿ. ಗೊತ್ತಾದರೆ ಒಂದು ಲೈಕ್ ಮಾಡಿ.
ನೋಡಿದ್ರಲ್ಲ ವರ್ಕ್ ಹೇಗಿದೆ ಅಂತ. ಸಿಂಪಲ್, ಈಸಿಯಾಗಿದೆ, ಎಲಿಗೆಂಟ್ ಆಗಿದೆ. ನೀವು ನಿಮ್ಮ ಬ್ಲೌಸ್ಗಳಿಗೆ ಈ ಥರ ಮಾಡಿಕೊಂಡು ಖುಷಿಪಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರದ್ದು ವರ್ಕ್ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ಲು ಮತ್ತು ಎಲಿಗೆಂಟ್ ಆಗಿರುತ್ತೆ. ತುಂಬ ವರ್ಕ್ ಬೇಡ ಅನ್ನೋರು ಈ ಥರ ವರ್ಕ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಸ್ಲೀವ್ಸ್ ಪಾರ್ಟು. ಅವರು ಮುಂಚೆನೇ ಈ ಥರದ್ದು ಅವ್ರದ್ದು ಓಲ್ಡ್ ಬ್ಲೌಸಿಗೆ ಬಂದಿರುತ್ತಲ್ಲ ಅದನ್ನು ಉಳಿಸ್ಕೊಂಡಿದ್ರು. ಅದನ್ನೇ ನಾನಿಲ್ಲಿ ಪ್ಯಾಚ್ ಥರ ಸ್ಟಿಚ್ ಮಾಡಿಬಿಟ್ಟು ಒಂದು ಲೇಯರು ಸ್ಟಿಚ್ ಕಾಣದಿರೋ ಥರ ಶುಗರ್ ಬೀಡ್ಸ್ ಹಾಕಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ, ಚೈನ್ ಸ್ಟಿಚ್ಚು ಮೇಲೆ. ಮತ್ತು ಒಂದು ಚೈನ್ ಸ್ಟಿಚ್ ಹಾಕಿಬಿಟ್ಟು ಇದು ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಬಾರ್ಡರ್ ನೆವಿ ಬ್ಲೂ ಇರೋದ್ರಿಂದ ನಾನು ನೆವಿ ಬ್ಲೂ ಮತ್ತು ಇದು ಗೋಲ್ಡ್ ಕಲರ್ ಇರೋದ್ರಿಂದ ಇವೆರಡು ಆಲ್ಟರ್ನೇಟಿವ್ ಕಲರ್ಸ್ ಆಗಿ ತೊಗೊಂಡು ಸ್ಲೀವ್ಸ್ ಮಾಡಿದ್ದೀನಿ. ಇದು ಸ್ಲೀವ್ಸು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಟು ಸಬ್ಸ್ಕ್ರೈಬ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.